ನಮಸ್ತೆ ಬಲಿಷ್ಠ ಭವ್ಯ ಭಾರತಗಳಿಗೆ ವಾಸ್ತು ಭುವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೆಸರು ಚೆನ್ನಾಗಿದೆಯಲ್ಲ, ವಾಸ್ತು ಭುವನ್ ಅಂತ ಹೇಳ್ತಾ ಇದ್ದಾರೆ. ಹೆಸರು ತುಂಬ ಚೆನ್ನಾಗಿದೆ ಒಳ್ಳೆ, ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್. ಸೊ ಇನ್ಮೇಲಾದರೂ ಹೆಚ್ಚಿಗೆ ಜನ ನೋಡಲಿ, ಸರಿಯಾದ ಜ್ಞಾನವನ್ನು ಪಡೀಲಿ, ಸರಿಯಾದ ವಾಸ್ತುವನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ವಾಸ್ತು ಭುವನ್ ಅಂತ ಇಟ್ಟಿದ್ದೀನಿ. ರೈಟ್, ಇವತ್ತು 3 ವಿಚಾರಗಳು. ಒಂದು ಕಾಮನ್ ಮಿಸ್ಟೇಕ್ಸ್ ಇನ್ನು ವಾಸ್ತುಲಿ ಏನೇನು ಮಾಡ್ತಾ ಇರ್ತಾರೆ ಅಂತ. ಇನ್ನೊಬ್ಬರು ಪ್ರಶ್ನೆಗಳು ಕೇಳಿದ್ದಾರೆ. ಏನು ಪ್ರಶ್ನೆ ಅಂದರೆ, ಒಬ್ಬರು ಸೈಟು, ಮನೆಗಿನ್ನ ಸೈಟು ಅಂದರೆ ನಿಮ್ಮ ಸೈಟ್ಗಿನ್ನ ಪಕ್ಕದಲ್ಲಿರುವಂಥ ಸೈಟು ಎತ್ತರದಲ್ಲಿದ್ದರೆ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋತ್ತರ ಕೊಡ್ತೀನಿ. ಹಾಗೆ ಪ್ಲಾನೆಟರಿ ಪೊಸಿಷನ್ ಇನ್ ಹೌಸ್ ಅಂದರೆ ಗ್ರಹಗಳು ಮನೆಯಲ್ಲಿ ಯಾವ ಯಾವ ಸ್ಥಾನದಲ್ಲಿ ಇರುತ್ತೆ ಅಂತ ಅನ್ನೋದನ್ನು ಅದು ಕೂಡ ತಿಳಿಸ್ಕೊಡ್ತೀನಿ. ಓಕೆ, ಮೊಟ್ಟ ಮೊದಲಾಗಿ ಏನು ಅಂತಂದರೆ, ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಏನು ಅಂತಂದರೆ, ಅವ್ರದ್ದು ಪೂರ್ವಕ್ಕೆ ಅವರ ಒಂದು ಸೈಟು, ಆ ಸೈಟಿನ ಪೂರ್ವ ಭಾಗದಲ್ಲಿ ಎತ್ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ತಗೋಣ, ಇದು ಅವರ ಸೈಟು ಅಂತ ಇಟ್ಕೊಳ್ಳೋಣ. ಓಕೆ, ಅವರಿಗೆ ಪೂರ್ವ ಭಾಗದಲ್ಲಿ ಅಂತಂದಾಗ ಈ ಕಡೆಗೆ ಪೂರ್ವ ಅಂತ ಇಟ್ಕೊಳ್ಳೋಣ. ಬರೆಯೋದಕ್ಕೆ ನಂಗೆ ಹಿಂಗೆ ಅನುಕೂಲ ಆಗ್ತಾಯಿದೆ. ಹಾಗಾಗಿ ಓಕೆ, ಇಲ್ಲಿರೋಂಥ ಸೈಟು ಎತ್ತರದಲ್ಲಿದೆ, ಈ ಸೈಟು ತಗ್ಗಲ್ಲಿದೆ, ನಮ್ಮ ಸೈಟ್ ತಗ್ಗಲ್ಲಿದೆ, ಪಕ್ಕದಲ್ಲಿರೋ ಸೈಟು ಎತ್ತರದಲ್ಲಿದೆ. ಇದಕ್ಕೇನು ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾವು ಎಲ್ಲ ಏನು ಮಾಡ್ತೀವಿ ಅಂದರೆ, ಇಷ್ಟು ಕಡೆ ಹೋದಾಗ ಮಾಡಿದಾಗ ಏನು ಮಾಡ್ತೀವಿ, 1 ಅಡಿ 2 ಅಡಿ 3 ಅಡಿ ಇದ್ದರೆ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಮಾಡ್ತೀವಿ, ಇಷ್ಟು ಫಿಲಪ್ ಮಾಡ್ಕೊಂಡು ಇಲ್ಲಿ ಸಾಯಿಲ್ ಫಿಲಪ್ ಮಾಡ್ಕೊಳ್ಳಿ, ಇವ್ರಿಗಿನ ಎತ್ತರಕ್ಕೆ ಬನ್ನಿ ಕಟ್ಕೊಳ್ಳಿ ಅಂತ ಹೇಳ್ತೀನಿ. ಮಾಡಿಸಿದ್ದೀನಿ, ಬೇಕಾದಷ್ಟು ಕಡೆ ಮಾಡಿಸಿದ್ದೀನಿ. ಸೊ 2 ಅಡಿ 3 ಅಡಿ ಇತ್ತು ಅಂತಂದರೆ 30-40 20-30 ಏನಾಯಿತು ಅಂತಂದರೆ 20-30 ಎಲ್ಲ ಆಯಿತು ಅಂತಂದರೆ ನನ್ನ ಪ್ರಕಾರ ಒಂದು 20-25 ಸಾವಿರ ರೂಪಾಯಿ ಖರ್ಚಾಗುತ್ತೆ. 30-40 ಇತ್ತು ಅಂದರೆ ಒಂದು 60-70 ಸಾವಿರ ರೂಪಾಯಿ ಆಗುತ್ತೆ. 40-60 ಎಲ್ಲ ಆಯಿತು ಅಂದರೆ 1 ಲಕ್ಷ ರೂಪಾಯಿ ತನಕ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಕಟ್ಟಬೇಕಾದಾಗ ನಿಮಗೆ 1 ಲಕ್ಷ ರೂಪಾಯಿ ದೊಡ್ಡದಲ್ಲ ಸರ್, ಮಣ್ಣು ತುಂಬಿಸಿ ಮಾಡಿ ಇದಕ್ಕಿಂತ ಇದನ್ನು ಮೇಲೆ ಕೆತ್ಕೊಂಬನ್ನಿ ಅಂತ ಹೇಳ್ತೀನಿ. ಹೆಂಗೆ ಮೇಲೆ ಕೆತ್ತಿಸ್ತೀವಿ ಅಂದರೆ, ಮಣ್ಣು ತುಂಬಿಸೋ ಪ್ರೋಸೆಸ್ ನಡೀತಾನೆ ಇರುತ್ತೆ. ಬಟ್ ಏನು ಮಾಡ್ತೀವಿ, ಇಲ್ಲಿಗಿನ ಫೌಂಡೇಶನ್ ಲೆವೆಲ್ಲು ಇದು ಟಾಪಿಗೆ ತೊಗೊಂಡೋಗ್ತೀವಿ. ಇದಕ್ಕಿಂತ 1 ಅಡಿನ 1.5 ಅಡಿನ ಮೇಲುಗಡೆಗೆ ಫೌಂಡೇಶನ್ ತೊಗೊಂಡೋಗ್ಬಿಟ್ಟು ಇದ್ರ ಮೇಲೆ ಮನೆಯನ್ನು ಕಟ್ಟೋವಂಥ ಪ್ಲ್ಯಾನ್ಸ್ಗಳನ್ನು ಕೊಟ್ಬಿಡ್ತೀನಿ ನಾನು. ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಈಸ್ಟ್ ಪೂರ್ವ ತಗ್ಗಿತು ಅನ್ನೋದು ಬರೋದಿಲ್ಲ. ಪೂರ್ವ ಎತ್ತರದಲ್ಲಿದೆ ಅಂತ ಬರಲ್ಲ, ನಿಮ್ಮ ಸೈಡ್ಗಿನ ಪೂರ್ವ ಕಡಿಮೆ ಆಯಿತು ಅನ್ನೋದು ಬರುತ್ತೆ. ಯಾರು ಪ್ರಶ್ನೆ ಕೇಳಿದ್ರು, ನಿಮ್ಮ ಸ್ಥಿತಿ ಏನಿದೆ ನನಗೆ ಗೊತ್ತಿಲ್ಲ, ಸಾಧಾರಣವಾಗಿ ಅಷ್ಟೇನಾರು ಇತ್ತು ಅಂತಂದರೆ ದಯವಿಟ್ಟು ಇದನ್ನು ತೊಗೋಬೋದು. ಬಟ್ ಅದೇ 6 ಅಡಿ 7 ಅಡಿ ಇದೆ ಅಂತಂತಂದರೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಅಂದರೆ, ಮಾಡೋಕ್ಕೋಯ್ತು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಓಕೆ, ಅವಾಗಿದ್ದಾಗ ಏನು ಮಾಡ್ತೀವಿ, ನಾವೇನು ಮಾಡ್ತೀವಿ, 6 ಅಡಿ 7 ಅಡಿ ಕೆಳಗಡೆ ಇದ್ದರೆ ಅದನ್ನು ಮೆಝನೈನ್ ಅಂತ ಕರೆದುಬಿಡ್ತೀವಿ ನಾವು. ಅದನ್ನು ಏನು ಮೆಝನೈನ್ ಅಂತ ಕರಿತೀವಿ ನಾವು. ಇದನ್ನು ಮೆಝನೈನ್ ಫ್ಲೋರ್ ಅಂತ ಕರೆದ್ಬಿಟ್ಟು ಏನು ಮಾಡ್ತೀವಿ, ಇಲ್ಲಿಗೆ ಸಾಧಾರಣವಾಗಿ ಕಾರ್ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಡ್ತೀವಿ. ಇದನ್ನು ಕೊಟ್ಬಿಟ್ಟು ಏನು ಮಾಡ್ತೀವಿ, ಮನೆ ಕಟ್ಟಬೇಕಾದಾಗ ಏನು ಮಾಡ್ತೀವಿ, ಇದನ್ನು ಪೂರ್ತಿ ಇಲ್ಲಿ ತಂದುಬಿಟ್ಟು ಮನೆಯ ಪ್ಲಿಂತನ್ನು ಏನು ಮಾಡ್ತೀವಿ, ಪಕ್ಕದಲ್ಲಿ ಏನು ಸೈಟ್ ಇದೆಯಲ್ಲ ಅದಕ್ಕಿಂತ ಎತ್ತರದಲ್ಲಿ ತೊಗೊಂಡೋಗ್ಬಿಟ್ಟು ಇಲ್ಲಿಂದ ಫ್ಲೋರಿಂಗನ್ನು ಮಾಡಿಕೊಂಡು 2 ಫ್ಲೋರೋ 3 ಫ್ಲೋರೋ ಅದೇನು ಕೇಳಿರ್ತಾರೋ ಅದನ್ನು ಕಟ್ಕೊಂಡು ಹೋಗ್ತೀವಿ. ಈ ಭಾಗದಲ್ಲಿ ಏನು ಮಾಡ್ತೀವಿ, ಕಾರ್ ಪಾರ್ಕಿಂಗು ಅದಕ್ಕೆ ಇದಕ್ಕೆ ಕೊಟ್ಬಿಟ್ಟಿರ್ತೀವಿ. ಕೊಟ್ಬಿಟ್ಟು ಇದರಿಂದ ಇಂಟರ್ನಲ್ ಸ್ಟೇಕೇಸ್ ಬಂದು ಮಾಡೋದು. ಈಗ ಮಾಡಿದಾಗ ಏನಾಯಿತು, ನಮಗೆ ಸೂರ್ಯನ ಬಿಸಿಲು ಬರ್ತಾನೆ ಇರುತ್ತೆ, ಸೂರ್ಯನ ರಶ್ಮಿ ಕಿರಣಗಳು ನನ್ನ ಮನೆಗೆ ಬರ್ತಾ ಇರುತ್ತೆ. ಕೆಳಗಡೆ ಇಟ್ಕೊಂಡ್ರೆ ಬರಲ್ಲ, ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಬರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ವಾಸ್ತು ಪ್ಲಸ್ ಸೈಂಟಿಫಿಕ್ಕಾಗಿ ನೀವೇನು ಮಾಡ್ಬೋದು, ಮನೆಗೆ ಹೆಚ್ಚಿಗೆ ಬೆಳಕನ್ನು, ಸೂರ್ಯನ ರಶ್ಮಿಯನ್ನು, ಸೂರ್ಯನ ಕಿರಣವನ್ನು, ಸೂರ್ಯನ ಬೆಳಕನ್ನು ತಂದುಕೋಬಹುದು. ಮನೆಯಲ್ಲಿ ಆರೋಗ್ಯಪೂರ್ಣವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಓಕೆ, ರೈಟ್. ಈಗ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂತ ಬಂದಾಗ, ಎಷ್ಟೋ ಕಡೆ ನಾವು ನೋಡಿದಾಗ ವಾಸ್ತು ಏನು ಮಾಡ್ತಾರೆ, ನಾವು ವಾಸ್ತು ಪ್ರಕಾರ ಮನೆ ಕಟ್ಕೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ವಾಸ್ತುಲ್ಲಿ ಹೇಳುತ್ತೆ ಸೌತ್ ವೆಸ್ಟಲ್ಲಿ ಗಂಡ ಹೆಂಡತಿ ಮಲ್ಕೋಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ನಾವು ಗಂಡ ಹೆಂಡತಿ ಸೌತ್ ವೆಸ್ಟಲ್ಲೇ ಮಲ್ಕೊಳ್ತಾ ಇದ್ದೀವಿ. ಆದರೂ ಕೂಡ ನಮಗೆ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇಲ್ಲ, ದಾಂಪತ್ಯ ಸುಖ ಇಲ್ಲ, ಕಚ್ಚಾಟ, ಕಿರಿಚಾಟ, ಅರಿಚಾಟ, ಕೂಗಾಟ, ಹೂಳಾಟ, ಗೋಳಾಟ ಎಲ್ಲ ಆಟಗಳು ಉಂಟು. ಆದರೆ ನೆಮ್ಮದಿ ಆಟ ಇಲ್ಲ, ಸುಖದ ಆಟ ಇಲ್ಲ, ಅಭಿವೃದ್ಧಿ ಆಟ ಇಲ್ಲವೇ ಇಲ್ಲ ಅಂತಂತಾರೆ. ಆಗ ಸರಿಯಾಗಿ ಚೆಕ್ ಮಾಡಿದಾಗ ನೋಡಿದಾಗ ನಾವೆಲ್ಲ ಏನು ಮಾಡ್ತೀವಿ, ಚೆಕ್ ಮಾಡಿದಾಗ ನಾನು ಹೇಳ್ತೀನಿ, ನಾವು ಸೌತ್ ವೆಸ್ಟಲ್ಲಿ ಮಲಗ್ತಾರಲ್ಲ ಅವರು, ಸೌತ್ ವೆಸ್ಟಲ್ಲಿ
ಮಲಗ್ತಾ ಇರ್ತಾರೆ, ಹಾಗಾಗಿ ಅವ್ರಿಗೆ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಮುಂಚೆ ನೋಡ್ತಿದ್ದಂಥವ್ರು ಈಗಲೂ ಕೂಡ ಎಷ್ಟೋ ಜನ ಏನು ಮಾಡ್ತಾರೆ, ಸೂರ್ಯ ಇಲ್ಲಿ ಹುಟ್ಟದ್ನ ಆಯಿತು, ಈ ಮೂಲೆ ಬಂತ, ಇದು ನಾರ್ತ್ ಈಸ್ಟು, ಇದು ನಾರ್ತ್ ವೆಸ್ಟು, ಇದು ಸೌತ್ ಈಸ್ಟು, ಇದು ಸೌತ್ ವೆಸ್ಟು ಅಂತ ಹೇಳ್ಬಿಟ್ಟು ನೋಡೋಗ್ತಾರೆ. ನಾವು ನಂಬ್ಕೊಂಡು ಮನೆ ಕಟ್ಬಿಡ್ತೀವಿ. ನನಗೂ ಅದು ಪ್ರಾಬ್ಲಮ್ ಆಗಿದೆ ಬಿಡಿ, 10 ವರ್ಷಕ್ಕೆ ಮುಂಚೆ ಕೇಳಿದರೆ ನಾನು ಹಿಂಗೆ ಹೇಳ್ತಾ ಇದ್ದೆ. ಬಟ್ ಹಾಗಲ್ಲ, ನಾರ್ತ್ ಎಷ್ಟು ಡಿಗ್ರಿಗೆ ಇರುತ್ತೆ ಅನ್ನೋದು ನೋಡ್ಕೋಬೇಕು. ಆ ನಾರ್ತಿನ ಮೇಲೆ ಎಲ್ಲ ದಿಕ್ಕುಗಳು, ಬೇರೆ ದಿಕ್ಕುಗಳು ಹಾಕಿರುತ್ತೆ. ಸೊ ಇಲ್ಲೇನಾಗಿರುತ್ತೆ, ಇವ್ರದ್ದು ನಾರ್ತು 10 ಡಿಗ್ರಿ ವೆಸ್ಟ್ ಡಿಗ್ರಿಗೋ 15 ಡಿಗ್ರಿ ವೆಸ್ಟ್ಗೋ ಎಲ್ಲ ಬಂದ್ಬಿಡುತ್ತೆ. ಬಂದಾಗ ಏನಾಗಿರ್ತಾರೆ, ಅವರ ಸೌತ್ ವೆಸ್ಟ್ ಇಲ್ಲಿರಲ್ಲ, ಅದು ಇನ್ನೆಲ್ಲ ಒಟ್ಟಾಗಿರುತ್ತೆ, ಇಲ್ಲಿರುತ್ತೆ. ಇವ್ರೇನು ಮಾಡ್ತಾರೆ ಅಂತಂದರೆ ತೊಗೊಂಬಂದ್ಬಿಟ್ಟು ಇಲ್ಲಿ ಬಂದು ಅವ್ರು ಕಾರ್ಡ್ ಪೊಸಿಷನ್ ಹಾಕೊಂಡ್ಬಿಟ್ಟಿರ್ತಾರೆ. ಇಲ್ಲಿಗೆ ಸೌತ್ ಆಫ್ ಸೌತ್ ವೆಸ್ಟಲ್ಲಿ ಯಾರು ಮಲಗ್ತಾ ಇರ್ತಾರೋ ಅವರಿಗೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ, ಆರೋಗ್ಯ ಇರೋದಿಲ್ಲ, ಆರೋಗ್ಯನೂ ಇಲ್ಲ, ಮಾನಸಿಕ ಸ್ಥಿತಿನೂ ಚೆನ್ನಾಗಿಲ್ಲ, ಮನೆಯಲ್ಲಿ ವಾತಾವರಣನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರು ದುಡಿಯೋಕ್ಕೂ ಆಗಲ್ಲ, ಪಡಿಯೋಕ್ಕೂ ಆಗಲ್ಲ, ಬೆಳೆಯೋಕ್ಕೂ ಆಗಲ್ಲ. ನಾವು ವಾಸ್ತವ ನೋಡಿದಾಗ ಗೊತ್ತಾಗ್ಬಿಡುತ್ತೆ ನನಗೆ, ಇಲ್ಲೇ ಮಲಗ್ತಾ ಇದ್ದಾರೆ ಅವರು ಅಂತಂದ್ಬಿಟ್ಟು. ಸರಿ, ನೋಡ್ಬಿಟ್ಟು ಹೇಳ್ತೀನಿ. ಸೊ ಇಲ್ಲೆಲ್ಲ ಮಲಗಬೇಕಾಗಿರೋದು ಪಕ್ಕಾ ಸೌತ್ ವೆಸ್ಟ್ ಕೊಡ್ತೀನಿ, ಇಲ್ಲ ದಕ್ಷಿಣಕ್ಕೆ ಕೊಡ್ತೀನಿ. ಈ ಥರ ಮಾಡಿದಾಗ ಏನಾಗುತ್ತೆ, ಮತ್ತೆ 1.5-2 ತಿಂಗಳಲ್ಲಿ ನೋಡ್ತೀವಿ ಅವರಲ್ಲಿ ಆ ಒಂದು ಸಾಮರಸ್ಯ ಬೆಳೆಯೋಕ್ಕೆ ಶುರು ಆಗಿರುತ್ತೆ. ಯಾಕೆ ಅಂತಂದಾಗ ಇಲ್ಲಿ ಬರುವಂಥ ಎನರ್ಜಿಗಳು ಒಂದೊಂದು ಎನರ್ಜಿ ಒಂದೊಂದು ಕಾರ್ಯಕ್ಕೆ ಬೇಕಾಗಿರೋವಂಥದ್ದು. ಬೆಳಕಿನ ಎನರ್ಜಿ ಒಂದಕ್ಕೆ ಬೇಕು, ಶಾಖದ ಎನರ್ಜಿ ಮತ್ತೊಂದಕ್ಕೆ ಬೇಕು, ಬಿಸಿಲಿನಲ್ಲಿ ಬರುವಂಥ ಆ ವಿಕಿರಣಗಳೇನಿರ್ತಲ್ಲ ಒಂದೊಂದು ಎನರ್ಜಿಗಳು ಒಂದೊಂದಕ್ಕೆ ನಮಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇರ್ತದೆ. ಓಕೆ, ಸೊ ಈ ರೀತಿಯಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಪ್ರಕೃತಿ ತತ್ವವಾಗಿ ಬರುವಂಥ ಭೂತತ್ವ ಆಗಿರ್ಬೋದು, ಜಲತತ್ವ ಆಗಿರ್ಬೋದು, ವಾಯುತತ್ವ ಆಗಿರ್ಬೋದು, ಆಕಾಶ ತತ್ವ ಆಗಿರ್ಬೋದು, ಅಗ್ನಿತತ್ವ ಆಗಿರ್ಬೋದು, ಎಲ್ಲವೂ ಕೂಡ ಅದರದೇ ಆದಂಥ ವಿಶೇಷವಾದ ಕೆಲಸ ಕಾರ್ಯಗಳಿರುತ್ತೆ. ಸೊ ಅದಕ್ಕೆ ತಕ್ಕನಾಗಿ ನಾವು ಇದನ್ನೆಲ್ಲವನ್ನು ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ವಿರುದ್ಧಾರ್ಥಕವಾಗಿ ಅಲ್ಲೇನಾಗುತ್ತೆ, ಸಮಸ್ಯೆಗಳು ಶುರು ಆಗುತ್ತೆ. ಯಾವಾಗ ನಮ್ಮ ಭೌತಿಕ ಪ್ರಪಂಚದಲ್ಲಿ ವಿರುದ್ಧಾರ್ಥಕವಾದ ಸಮಸ್ಯೆಗಳು ಬರುತ್ತೋ, ನಮ್ಮ ಭೌತಿಕ ಅಂತಂದರೆ ಎನ್ವೈರ್ನ್ಮೆಂಟ್, ಬೌದ್ಧಿಕ ಅಂತಂದರೆ ಮಾನಸಿಕ, ಇದರಲ್ಲಿ ವ್ಯತ್ಯಾಸ ಆಗುತ್ತೆ. ಯಾವಾಗ ಮನಸ್ಸಲ್ಲೇ ವ್ಯತ್ಯಾಸ ಆಗೋಕ್ಕೆ ಶುರು ಆಗುತ್ತಾ ನಮ್ಮ ಬಿಹೇವಿಯರು ಚೇಂಜ್ ಆಗ್ತಾ ಬರುತ್ತೆ, ಆಟಿಟ್ಯೂಡ್ ಚೇಂಜ್ ಆಗ್ತಾ ಬರುತ್ತೆ. ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಜಗಳಗಳು ಪಗಳಗಳು ಇವೆಲ್ಲ ಬರ್ತಾ ಇರುತ್ತೆ, ಮನೆ ಸುಖ ಶಾಂತಿ ನೆಮ್ಮದಿ ಇರುತ್ತೆ, ಏನೂ ಇರಲ್ಲ. ಹಾಗಾಗಿ ವಾಸ್ತವದಲ್ಲಿ ಇದು ಮಾಡ್ತಾ ಇರೋದು ದೊಡ್ಡ ಮಿಸ್ಟೇಕ್ಸು. ಇದನ್ನು ಅಬ್ಸರ್ವ್ ಮಾಡಿ ನೋಡಿಕೊಂಡು ಬೆಡ್ರೂಮನ್ನು ಬಳಸಬೇಕಾಗುತ್ತೆ. ಓಕೆ, ಪ್ಲಾನೆಟರಿ ಪೊಸಿಷನ್ಸ್ ಇನ್ ಹೌಸ್ ಅಂತಂದರೆ ಯಾವ ಗ್ರಹಗಳು ಮನೆಯ ಯಾವ ಭಾಗದಲ್ಲಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಹೋದವಾರ ಏನು ಮಾಡಿದೆ, ರವಿ ಅಂದರೆ ಸನ್, ಸೂರ್ಯನನ್ನು ತಿಳಿಸ್ಕೊಟ್ಟೆ. ಈ ವಾರ ಯಾರು, ನೆಕ್ಸ್ಟ್ ಬರೋಂಥದ್ದು ಚಂದ್ರ. ಸೊ ಚಂದ್ರ ಎಲ್ಲೆಲ್ಲ ಇರ್ತಾನೆ ಅಂತನ್ನೋದನ್ನು ವಾಸ್ತು ಪ್ರಕಾರ ನೋಡೋಕ್ಕೋದಾಗ ಚಂದ್ರ ಇರುವಂಥ ಸ್ಥಳಗಳೆಲ್ಲ ಏನು ಅಂತಂತಂದರೆ ಎಲ್ಲಿ ನೀರಿನ ಹರಿವು ಹೆಚ್ಚಾಗಿರುತ್ತೋ ಅಲ್ಲಿರುತ್ತೆ ಅಂತಂದ್ಬಿಟ್ಟು. ಅಂದರೆ ನೀರಿನ ಹರಿವು ಎಲ್ಲಿರುತ್ತೆ, ನಮ್ಮ ಬಚ್ಚಲ ಮನೆ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, WC ಆಗಿರ್ಬೋದು, ಇಲ್ಲೆಲ್ಲನೂ ಕೂಡ ಚಂದ್ರ ಇರ್ತಾನೆ ಅಂತಂದ್ಬಿಟ್ಟು. ಬಟ್ ಈ ಜಾಗವನ್ನು ನಾವು ಕಲುಷಿತಗೊಳಿಸ್ಕೊಂಡ್ರೆ ಏನಾಗುತ್ತೆ ಅಂತಂತಂದರೆ ಚಂದ್ರನ ಬಂದ್ಬಿಟ್ಟು ಮನೋಕಾರಕ ಅಂತ ಕರೀತಾ ಇರ್ತಾರೆ. ಮನಸ್ಸಿಗೆ ಸಂಬಂಧಪಟ್ಟಾಗೆ ಚಂದ್ರ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಜಾಗವೆಲ್ಲ ಗಲೀಜಾಗಿ ಇಟ್ಕೊಂಡಾಗ ಏನಾಗುತ್ತೆ ಅಂತಂತಂದರೆ ಅಯ್ಯೋ ಬಚ್ಚಲ ಮನೆ ತಾನೆ, ಅಯ್ಯೋ ಟಾಯ್ಲೆಟ್ ತಾನೆ, ಅಯ್ಯೋ WC ತಾನೆ ಅಂತ ಅಂದ್ಕೊಂಡು ಅಯ್ಯೋ ಯುಟಿಲಿಟಿ ತಾನೆ ಸ್ವಲ್ಪ ಗಲೀಜಾಗಿದೆ ನೋಡಿ, ನೋ, ಅದು ನಮ್ಮ ಹಾಲಿಗಿನ ಪರಿಶುದ್ಧವಾಗಿರಬೇಕು. ಯಾಕೆ ಅಂತಂದರೆ ಆ ಭಾಗದಲ್ಲಿ ನಮಗೆ ಬ್ಯಾಕ್ಟೀರಿಯಾಸು, ವೈರಸ್ಸು, ಜಮ್ಸು ಬರುವಂಥದ್ದು ಎಲ್ಲಿ ತೇವ ಇರುತ್ತೋ ಅಲ್ಲಿ ಬಂದೇ ಬರ್ತದೆ ಅಲ್ವಾ. ಸೊ ಹಾಗಾಗಿ ಆ ಜಾಗಗಳನ್ನು ಪರಿಶುದ್ಧವಾಗಿ ನೋಡ್ಕೋಬೇಕು ಅಂತ ಹೇಳ್ತೇನೆ. ಎರಡನೇದೇನು ಹೇಳುತ್ತೆ ಅಂತಂತಂದರೆ ನಾವು ಎಲ್ಲಿ ರೆಗ್ಯುಲರಾಗಿ ಕೂತ್ಕೊಂಡು ಊಟ ಮಾಡ್ತೀವೋ ಅಥವಾ ಊಟದ ಮನೆ ಅಥವಾ ಡೈನಿಂಗ್ ಹಾಲ್ ಏನಿರುತ್ತಲ್ಲ ಆ ಭಾಗದಲ್ಲಿ ಚಂದ್ರನ ಸ್ಥಾನ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಡೈನಿಂಗ್ ಪ್ಲೇಸನ್ನು ಕೂಡ ತುಂಬ ನೀಟಾಗಿ ಇಟ್ಕೋಬೇಕಾಗುತ್ತೆ, ಹಾಗೆ ಟಾಯ್ಲೆಟ್ಸನ್ನು ಕೂಡ ತುಂಬ ನೀಟಾಗಿ ಇಟ್ಕೋಬೇಕಾಗುತ್ತೆ. ಹೀಗೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಚಂದ್ರನ ಕೃಪಾ ಕಟಾಕ್ಷ ಚೆನ್ನಾಗಿ ಬರುತ್ತೆ. ಚಂದ್ರನ ಕೃಪಾ ಕಟಾಕ್ಷ ಚೆನ್ನಾಗಿತ್ತಂದರೆ ನಮ್ಮ ಮನೋಬುದ್ಧಿ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಮನಸ್ಸು ಬುದ್ಧಿ ತುಂಬ ಚೆನ್ನಾಗಿರುತ್ತೋ ಜೀವನದಲ್ಲಿ ಅಭಿವೃದ್ಧಿ ಕಟ್ಟಿಟ್ಟ ಬುದ್ಧಿ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.